Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇಲ್ಲ, ಇನ್ನು ಯಾವುದು ಅವರು ಎಲ್ಲಿದ್ರೋ ಗೊತ್ತಿಲ್ಲ. ಈಗ ಯುರೋಪ್ ಅಲ್ಲಿ ಅಥವಾ ನೀವು ಈ ಕಡೆ ಏಷ್ಯಾದಲ್ಲಿ, ಯುರೋಪ್ ಅಲ್ಲಿ, ಅಮೆರಿಕಾದಲ್ಲಿ ಇದ್ರೆ ವಯಾ ಮಿಡ್ಲ್ ಈಸ್ಟ್ ಬರೋದರ ಬದಲಿಗೆ ಬೇರೆ ರೂಟ್ ಅಲ್ಲಿ ಬರಬಹುದು ಅಂತವರಿಗೆ ಕೆಲವರಿಗೆ ಅವಕಾಶ ಇದೆ. ಸೊ ಅಂದ್ರೆ ಯುರೋಪ್ ಅಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರು ಇನ್ನೂ ಟೇಕ್ ಆಫೇ ಆಗಿಲ್ಲ ಅಲ್ಲಿಂದ. ಅವ್ರು ಮಿಡ್ಲ್ ಈಸ್ಟ್ಗೆ ಬಂದು ಅಲ್ಲಿ ಫ್ಲೈಟ್ ಚೇಂಜ್ ಮಾಡಿ ಇಂಡಿಯಾಗೆ ಬರುವಂತವರು ಇನ್ನೂ ಯುರೋಪ್ ಅಲ್ಲೇ ಇದ್ದಾರೆ ಸುಮಾರು ಜನ. ಅಮೆರಿಕಾದಲ್ಲೂ ಇದ್ದಾರೆ, ಏಷ್ಯಾದ ಕೆಲವು ಭಾಗದಲ್ಲೂ ಕೂಡ ಇದ್ದಾರೆ. ಸೊ ಅವರು ಬೇರೆ ಮಿಡ್ಲ್ ಈಸ್ಟ್ ರೂಟ್ ಅಲ್ಲದೆ ಬೇರೆ ರೂಟ್ ಮುಖಾಂತರವಾಗಿ ತಲುಪಬಹುದು. ಅಂದ್ರೆ ಈಗ ಸಿಂಗಾಪುರ್ ಏರ್ಲೈನ್ಸ್ ಇರುತ್ತೆ, ಬ್ಯಾಂಕಾಕ್ ಏರ್ಲೈನ್ಸ್ ಇರುತ್ತೆ, ಕ್ಯಾಥೆ ಪೆಸಿಫಿಕ್ ಇರುತ್ತೆ. ಇವಕ್ಕೆಲ್ಲ ಬಹುಶಃ ಇಷ್ಟು ಮಟ್ಟಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಅವರು ಆ ರೂಟ್ ಇಂದ ವಾಪಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಏಷ್ಯನ್ ಕ್ಯಾರಿಯರ್ಸ್ ಮುಖಾಂತರ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಅವರವರ ಟ್ರಾವೆಲ್ ಏಜೆಂಟ್ ಜೊತೆ ಮಾತಾಡಿಕೊಂಡು ಅದನ್ನ ಕೋಆರ್ಡಿನೇಟ್ ಮಾಡಬಹುದು. ಆದ್ರೆ ಮಿಡ್ಲ್ ಈಸ್ಟ್ ಮುಖಾಂತರನೇ ಬರಬೇಕು ಅಂತ ಅನಿವಾರ್ಯತೆ ಇರೋರಿಗೆ ಸದ್ಯಕ್ಕೆ ತೊಂದರೆ ಅಷ್ಟೇ. ಬೇರೆ ರೂಟ್ ಅಲ್ಲಿ ಬರೋರಿಗೆ ತೊಂದರೆ ಇಲ್ಲ ನನ್ನ ಪ್ರಕಾರ. ಇಲ್ಲ, ಯಾವುದು ಒಂದು ಮಾತ್ರ ಮೈನರ್ ಕ್ಯಾಶುಯಾಲಿಟಿ ಅಂತ ನಾನು ಅಲ್ಲಿ ಮಾತಾಡಿದಾಗ ಗೊತ್ತಾಯ್ತು. ಅಂತ ಮೇಜರ್ ಕ್ಯಾಶುಯಾಲಿಟಿ ನಮ್ದು ಯಾವ್ದು ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ, ನಮ್ಗೆ ಆ ಮಾಹಿತಿ ಬಂದಿಲ್ಲ. ಇಲ್ಲ, ಆ ರೀತಿ ಮಾಹಿತಿ ಇಲ್ಲ. ಅವ್ರು ಕೊಡಬೇಕು, ಇಲ್ಲ ಅಂದ್ರೆ ನಾವು ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಂದ ತಗೊಳ್ಬೇಕಾಗುತ್ತೆ. ಇದಾರೆ. ಈಗ ನಾನು ಕೆಲವ್ರ ಹತ್ರ ಮಾತಾಡಿದೆ, ಕೆಲವರು ಶಾಸಕರು ಅಲ್ಲಿ ಸ್ಟಕ್ ಆಗಿರೋರು ಅವ್ರ ಹತ್ರನೂ ಮಾತಾಡಿದೆ. ಅಲ್ಲಿ ಒಂದು ಈ ಮಿಡ್ಲ್ ಈಸ್ಟ್ ಅಲ್ಲೇ ಇರೋರು, ತಾತ್ಕಾಲಿಕವಾಗಿ ಅಲ್ಲೇ ವಾಸ ಮಾಡ್ತಾ ಇರುವಂತವ್ರು, ಉದ್ಯೋಗದಲ್ಲಿರುವಂತವ್ರು, ಅವರಿಗೆ ನಾವು ಮನವಿ ಮಾಡುವಂತಹದ್ದು, ಲೋಕಲ್ ಗವರ್ಮೆಂಟ್ ಅವರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನ ದಯವಿಟ್ಟು ಫಾಲೋ ಮಾಡಬೇಕು, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಅವ್ರೇನು ಮನೆಯಿಂದ ಹೊರಗಡೆ ಬರಬಾರದು ಹಾಗೂ ಓಡಾಡಬಾರದು, ಇಂಥ ಸಮಯದಲ್ಲಿ ಕರ್ಫ್ಯೂ ಇರುತ್ತೆ, ಇಂಥ ಸೂಚನೆಗಳನ್ನ ದಯವಿಟ್ಟು ಅಲ್ಲಿ ಪಾಲನೆ ಮಾಡಬೇಕು. ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂತಹ ವಾಸ ಮಾಡ್ತಾ ಇರತಕ್ಕಂತ ಕರ್ನಾಟಕದ ನಿವಾಸಿಗಳಿಗೆ ನಾನು ಮನವಿ ಮಾಡೋದು. ಹಾಗೂ ಎರಡನೇದು, ಲೋಕಲ್ ಎಂಬಸಿ ಹತ್ರ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರು ಟೈಮ್ ಟು ಟೈಮ್ ಏನೇ ಬೇಕಾದ್ರೂ ಕೂಡ ಲೋಕಲ್ ಎಂಬಸಿ ನಮಗೆ ಎಲ್ಲರಿಗೂ ನೇರವಾಗಿ, ನಾವು ಕರ್ನಾಟಕ ಸರ್ಕಾರ ನಿಮ್ಗೆ ತಲುಪಬೇಕಾದ್ರೂ ಲೋಕಲ್ ಎಂಬಸಿ ಮುಖಾಂತರ ನಾವು ತಲುಪಬೇಕಾಗುತ್ತೆ. ಸೊ ಹಾಗಾಗಿ ಲೋಕಲ್ ಎಂಬಸಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಟೈಮ್ ಟು ಟೈಮ್ ನಾವು ಸಲಹೆ ಸೂಚನೆಯನ್ನ ಕೊಡ್ತೇವೆ. ಏನಿದು ಗವರ್ಮೆಂಟ್ ಆಫ್ ಇಂಡಿಯಾದವ್ರು ಹೇಳೋದು? We will have no idea. ಅದು ಅವರು ಲೋಕಲ್ ಗವರ್ಮೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.